ಏನ್ ರೇಟಿನ ಸ್ಟಾರ್ಟ್ ಆಗುತ್ತೆ? ಬರೀ 65 ರೂಪಾಯಿ ಸ್ಕ್ವೇರ್ ಫೀಟ್ ಸರ್ ಇದು. ಈ ಪ್ರೈಸ್ ಯಾರು ಕರ್ನಾಟಕದಲ್ಲಿ ಯಾರು ಕೊಡಕ್ಕಾಗಲ್ಲ ಸರ್, ಆ ಪ್ರೈಸ್ ಕೊಡ್ತೀವಿ ಸರ್. ನಿಮಗೆ 3D ಪ್ಯಾನಲ್ಸ್ ಅಂತ 2x2 ಸೈಜ್ ಬರುತ್ತೆ, 650 ರೂಪಾಯಿ ಸರ್ ಇದು. ಸರ್ ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ಯಾವ ತರ ಬರುತ್ತೆ ಪ್ರೈಸು ಅದೇ ಪ್ರೈಸ್ಗೆ ಹಾಕ್ಬಿಡ್ತೀನಿ ಸರ್ ಇದು. ಪ್ಯಾನಲ್ ಶೀಟ್ ನೀವು ಕ್ಯಾಬಿನೆಟ್ ಮಾಡ್ಬಿಟ್ಟಿದ್ದೀರಾ? ನೋಡಿ ಹೆಂಗೆ ಸರ್ ಇದು? ಇದು ಬಂದ್ಬಿಟ್ಟು ವಾಟರ್ ಪ್ರೂಫ್, ಫೈರ್ ಪ್ರೂಫ್ ಪ್ಲಸ್ ಸ್ಕ್ರಾಚ್ ಪ್ರೂಫ್ ಬರುತ್ತೆ ಸರ್ ಇದು. PVC ಸೀಲಿಂಗ್ ಮಾಡಿರೋ ಸರ್ ಇದು. ಸರ್ ಬರೀ ಒಂದೇ ದಿವಸದಲ್ಲಿ ನಾವು ಇನ್ಸ್ಟಾಲೇಷನ್ ಮಾಡಿರೋ ಸರ್ ಇದು, ಬರೀ 1 ಡೇ. ಹೌದಾ ಸರ್ ನೋಡಿ, ಕಸ್ಟಮರ್ ಮನೆಗೆ ಬಂದಿದ್ದೀವಿ. ಎಲ್ಲ ಏನು ನೀವು ಪೇಂಟ್ ಅನ್ನೋದೇ ಇಲ್ಲ ಇಲ್ಲಿ? ಏನು ಬೇಕಾಗಿಲ್ಲ, ಎಲ್ಲ ಪ್ಯಾನಲ್ ಹಾಕ್ಸ್ಬಿಟ್ಟಿದ್ದೀರಾ? ಅದೇ ಬೇಕಲ್ಲ, ಪೇಂಟ್ ಬೇಕಾಗಿಲ್ಲ. ತುಂಬಾ ಗಲೀಜಾಗುತ್ತೆ ಅಂತ ಹೇಳ್ತಾರೆ, ಬಟ್ ಆದ್ರೆ ಆರಾಮಾಗಿ ಇದು ಒರೆಸ್ಕೋಬಹುದು ಈ ಮೆಟಲ್ ಹಾಕಿದ್ರೆ. ಇದು ನೋಡ್ಬೋದು, ಇದು ತುಂಬಾ ಚೆನ್ನಾಗಿ ಬಂದಿದೆ ಸರ್. ಇದು ಮೇಲ್ಗಡೆ ಸೀಲಿಂಗ್ ತುಂಬಾ ಜನ ಡಿಮ್ಯಾಂಡ್ ಇತ್ತು. ಸೊ ಇಂಟೀರಿಯರ್ ಬಗ್ಗೆ ಒಂದು ವಿಡಿಯೋನ ಮಾಡಿ ಅಂತ ಹೇಳ್ತಾ ಇದ್ದೆ. ಸೊ ನಾನು ಇವತ್ತು ತೋರ್ಸಕ್ಕೆ ಬಂದಿರೋಂಥದ್ದು JMG ಇಂಟೀರಿಯರ್ಸ್ ಬಗ್ಗೆ. ಸೊ ಇಲ್ಲಿ ನಿಮಗೆ ಹೋಲ್ಸೇಲ್ ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಏನು ಪ್ರೈಸಿಂದ ಸ್ಟಾರ್ಟ್ ಆಗುತ್ತೆ, ಮತ್ತು ಇವ್ರದ್ದು ಕಂಪ್ಲೀಟ್ ಇಂಟೀರಿಯರ್ ವರ್ಕ್ ಕೂಡ ಇವರೇ ಮಾಡ್ಕೊಡ್ತಾರೆ. ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ. ಮತ್ತು ನಮ್ಮ ಚಾನಲ್ನ ಏನಾದರೂ ಹೊಸೊಬ್ಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಆದಷ್ಟು ನೀವು ಶೇರ್ ಮಾಡಬೇಕು, ಯಾಕಂದರೆ ಬೆಸ್ಟ್ ವಿಡಿಯೋ ಆಗಿರುತ್ತೆ. ಸೊ ಫಸ್ಟು ಸರ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ವೆಲ್ಕಮ್. ಓಕೆ ಸರ್ ನಮಸ್ತೆ. ಸರ್ ನಮಸ್ತೆ. ಕರುನಾಡ AJ ವೀಕ್ಷಕರಿಗೆ ನಮಸ್ಕಾರ. ಫಸ್ಟು ನಾವು ಇದನ್ನು ನೋಡ್ತಾ ಇದ್ದೀವಿ, ಒಂದು ಆಫೀಸು ಯಾವಾಗ ಸ್ಟಾರ್ಟ್ ಆಯಿತು ಸರ್ ನಿಮ್ಮದು? ಸರ್ ನಮ್ಮದು ರೀಸೆಂಟ್ಲಿ ಹೊಸ ಶೋರೂಮ್ ನಾವು ಸ್ಟಾರ್ಟ್ ಮಾಡಿರೋದು. ಸೊ ಫ್ಯಾಕ್ಟ್ರಿಯಿಂದನೇ ನಾವು ಕಸ್ಟಮರ್ಗೆ ಹೋಲ್ಸೇಲ್ ಆಗಿ ಪ್ರೈಸಲ್ಲಿ ನಾವು ಇದು ಮಾಡ್ತೀವಿ. ಅಂದರೆ ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ಕಸ್ಟಮರ್ಗೆ ಹೋಗ್ತಾ ಇದೆ. ಕಸ್ಟಮರ್ಗೆ ನಮ್ಮ ಕಂಪ್ನಿ ಬಂದು JMG ಗ್ರೂಪ್ ಇಂದ ಫ್ಯಾಕ್ಟ್ರಿ ಕಡೆಯಿಂದನೇ ನಾವು ಕರೆಕ್ಟಾಗಿ ಅಸೆಂಬಲ್ ಮಾಡಿ ಫ್ಯಾಕ್ಟ್ರಿ ಫಿಟ್ಟೆಡ್ ಮಾಡಿಬಿಟ್ಟು ನಾವು ಕಸ್ಟಮರ್ಗೆ ಡೈರೆಕ್ಟಾಗಿ ಹೋಲ್ಸೇಲ್ ಪ್ರೈಸಲ್ಲೇ ಮಾಡ್ಕೊಡ್ತೀವಿ. ಏನು ರೇಟಿನ ಸ್ಟಾರ್ಟ್ ಆಗುತ್ತೆ ಸರ್? ಬರೀ 65 ರೂಪಾಯಿ ಸರ್. 65 ಸ್ಟಾರ್ಟ್ ಇದೆಯಾ? ಹೊರಗಡೆ ಎಲ್ಲ ಏನು ಇದೆ ಪ್ರೈಸ್? ಡಬಲ್ ಪ್ರೈಸ್ ಅಲ್ಲೇ ಮಾಡ್ಕೊಡ್ತಾರೆ ಸರ್. ನಾವು ಆ ಥರ ಮಾಡಲ್ಲ, ಡೈರೆಕ್ಟ್ ಕಸ್ಟಮರ್ಗೆ ಸಪ್ಲೈ ಮಾಡೋ ಥರ ಮಾಡ್ಕೊಟ್ಟಿದ್ದೀವಿ ಸರ್. ಹಾಗಾದ್ರೆ ತೋರಿಸ್ಕೊ ಬಂದ್ಬಿಡೋಣ. 100% ಬನ್ನಿ ಸರ್. ಸರ್ ಫಸ್ಟ್ ನಾವು ಯಾವ್ದು ತೋರಿಸ್ತಾ ಇದ್ವಿ ಸರ್? ಫಸ್ಟ್ ನಾವು ಮಾರ್ಬಲ್ ಪ್ಯಾನಲ್ಸ್ ತೋರಿಸ್ತಾ ಇದ್ದೀವಿ ಸರ್. ಓಕೆ, ಇದ್ರಲ್ಲಿ ಎಷ್ಟು ಡಿಸೈನ್ಸ್ ಕಳಿಸಿ ನೋಡ್ಬೋದು ಸರ್? ಇದು 50 ಡಿಸೈನ್ಸ್ ಇದೆ ಸರ್. ಓಕೆ, 50 ಡಿಸೈನ್, 50 ಡಿಸೈನ್ಸ್ ಇದೆ. ಜಸ್ಟ್ ಇವಾಗ ನಾವು ನೋಡ್ತಿರೋದು ಆಲ್ಮೋಸ್ಟ್ ಇಲ್ಲಿ ಒಂದು ಕಾಣಿಸ್ತಿರೋ ಒಂದು 6 ಡಿಸೈನ್ ಇದೆ. ಒಂದು 6 ಡಿಸೈನ್ ಇದೆ ಸರ್. 6 ಡಿಸೈನ್ಸ್ ಇದೆ. ಸೊ ವೀಕ್ಷಕರೇ, ಇಲ್ಲಿ ಒಂದು 6 ಡಿಸೈನ್ಸ್ ಇದೆ. ಸೊ ಇದರಲ್ಲಿ ನಿಮಗೆ ಬೇಕಾದ್ರೆ 50 ಕಲರ್ಸು ಡಿಸೈನ್ಸ್ಗಳು ಇದೆ. ಸೊ ಅದನ್ನ ನಿಮ್ಗೆ ಏನಾದ್ರು ನೋಡಬೇಕು ಅಂತ ಹೇಳಿದ್ರೆ ಬೇಕಾದ್ರೆ PDF ಅಲ್ಲಿ ಕಳಿಸ್ಕೊಡ್ತೀರಾ ಸರ್? ಅದನ್ನು ಕಳಿಸ್ಕೊಡ್ತೀರಾ ಸರ್? ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಹೇಳಿ, ಎಲ್ಲಿ ಯೂಸ್ ಮಾಡ್ಬೋದು, ಯಾವ ಥರ ಜನ ಯೂಸ್ ಮಾಡ್ಬೋದು ಸರ್? ಇದು ಫಾಸ್ಟ್ ಮೂವಿಂಗು. ಸೊ ಕಸ್ಟಮರ್ ತುಂಬಾ ಲೈಕ್ ಮಾಡ್ತಾರೆ ಸರ್. ಇದು ಇಟಾಲಿಯನ್ ವೈಟ್ ಅಂತ. ಸೊ ಇಟಾಲಿಯನ್ ಗ್ರಾನೈಟ್ ತರನೇ ಬರುತ್ತೆ, ಸೇಮ್ ಫಿನಿಶಿಂಗು. ಓಕೆ. ಸೊ ಇದೇ ಪೀಸು ಗ್ರಾನೈಟ್ ಅಲ್ಲಿ ಮಾಡಿಸ್ಬೇಕು ಅಂತ ಹೇಳಿದ್ರೆ ತುಂಬಾನೇ ಕಾಸ್ಟ್ಲಿ ಆಗುತ್ತೆ ಸರ್. ಇದು ನಿಮಗೆ ಗೊತ್ತಾವುದು ಯಾವ ತರ ಅಂತ ಹೇಳಿದ್ರೆ, ಸೊ 3 mm ಥಿಕ್ನೆಸ್ ಬರುತ್ತೆ ಸರ್ ಇದು. ಸೊ ಸೇಮ್ ಗ್ಲಾಸಿ ಫಿನಿಶ್, ಒಂದು 25 ವರ್ಷ ಆದ್ರೂ ಸೇಮ್ ಗ್ಲಾಸಿ ಫಿನಿಶೇ ಇರುತ್ತೆ ಸರ್. ಸ್ಕ್ರಾಚಸ್ ಅಲ್ಲ ಸರ್? ಸ್ಕ್ರಾಚಸ್ ಏನೂ ಆಗಲ್ಲ ಸರ್. ಇದು ಫೈರ್ ಪ್ರೂಫ್ ಅಂತ ಏನಾದಿಲ್ಲ, ಸ್ಕ್ರಾಚಸ್ ಪ್ರೂಫ್ ಅಂತ ಹೇಳ್ಬೋದು ಸರ್. ಫೈರ್ ಪ್ರೂಫ್, ವಾಟರ್ ಪ್ರೂಫ್, ಸ್ಕ್ರಾಚ್ ಪ್ರೂಫ್ ಸರ್. ಏನಾದರೂ ಪೆನ್ಸಿಲ್ ಮಕ್ಳುಗಳು ಇರ್ತಾರೆ, ಪೆನ್ಸಿಲ್ ಗೀಚ್ತಾರೆ, ವರ್ಷದ್ರೆ ಹೋಗ್ಬಿಡುತ್ತಾ, ಅದಕ್ಕೋಸ್ಕರನೇ ಈ ಮೆಟೀರಿಯಲ್ ಮಾಡಿರೋ ಸರ್ ಇದು. ಓಕೆ. ಎಲ್ಲಿ ಯೂಸ್ ಮಾಡ್ಬೋದು ಸರ್ ಈ ಥರದ್ದೆಲ್ಲ? ಸರ್ ಇದೆಲ್ಲ ಇಂಡೋರ್ ಸರ್. ಇಂಡೋರ್ ಒಳಗಡೆ, ಮನೆ ಒಳಗಡೆ ಎಲ್ಲಿ ಬೇಕಾದ್ರೂ ನಾವು ಇದು ಮಾಡ್ಕೋಬೋದು, ಯೂಸ್ ಮಾಡ್ಕೋಬೋದು. ಈಗ ಪೇಂಟ್ಗಳು ತುಂಬ ಜನ ಮಾಡಿಸ್ತಾರೆ. ಪೇಂಟ್ಗಳು ಮಾಡಿಸೋದ್ರಿಂದ ಈ ಮಾಡಿಸೋದ್ರಿಂದ ಕಾಸ್ಟಲ್ಲಿ ಏನು ಡಿಫ್ರೆನ್ಸ್ ಬರುತ್ತೆ ಸರ್? ಕಾಸ್ಟಲ್ಲಿ ಅಂತ ಹೇಳಿದ್ರೆ ಕಸ್ಟಮರ್ಗಳು ನಿಮಗೆ 3 ರಿಂದ 4 ಲಕ್ಷ ಇದು ಮಾಡ್ತಾರೆ. ಅದು ಪೇಂಟ್ ಪಟ್ಟಿ, ಅದು ಪ್ರೈಮರು ಅವೆಲ್ಲ ಯೂಸ್ ಮಾಡಿ ಡಬಲ್ ಕೋಟು, ತ್ರಿಬಲ್ ಕೋಟ್ ಅದು ಮಾಡ್ತಾರೆ. ಹೌದು. ಮಾರ್ಬಲ್ ಪ್ಯಾನಲ್ಸ್ ನಿಮಗೆ ತುಂಬಾ ಉಳಿತಾಯ ಆಗುತ್ತೆ ಸರ್. ಸೊ ಮಾರ್ಬಲ್ ಪ್ಯಾನಲ್ಸ್ ಒಂದ್ಸತಿ ಇನ್ಸ್ಟಾಲ್ ಮಾಡಿದ್ರೆ 25-30 ವರ್ಷ ಆದ್ರೂ ನಿಮಗೆ ಕಲರ್ ಫೇಡ್ ಆಗಲ್ಲ. ಸೊ ಯಾವ ತರ ಗ್ಲೋಸಿ ಫಿನಿಶ್ ಇರುತ್ತೆ ಅದೇ ತರ ಗ್ಲೋಸಿ ಫಿನಿಶ್ ಇದ್ದೇ ಇರುತ್ತೆ ಸರ್. ಮತ್ತೆ ಇದು ಈಸಿ ಇನ್ಸ್ಟಾಲೇಷನ್ ವೀಕ್ಷಕರೇ. ಇನ್ಸ್ಟಾಲೇಷನ್ಗೆ ಬೆಡ್ರೂಮಲ್ಲಿ ನೀವು ಒಂದು ವಾಲ್ಗೆ ನೀವು ಮಾಡಿಸ್ತೀರ ಅಂತ ಹೇಳಿದ್ರೆ ವಿತಿನ್ ಒಂದು 1/2 hour ಹಿಡಿಯುತ್ತಾ ಸರ್ ಅದು? ಸರ್ ಒಂದು 10x10 ಮಾಡಬೇಕು ಅಂತ ಹೇಳಿದ್ರೆ ವಿತಿನ್ ಒಂದು 2 hours ಅಲ್ಲಿ ಇನ್ಸ್ಟಾಲ್ ಮಾಡ್ಕೊಡ್ತೀವಿ ಸರ್. 2 hours? ಬರೀ 2 hours ಸರ್. 2 hours ಅಲ್ಲಿ ಇನ್ಸ್ಟಾಲೇಷನ್ ಆಗೋಗ್ಬಿಡುತ್ತೆ. ಇದು ಸೈಜಸ್ ಅಲ್ಲಿ ಯಾವ ತರ ಬರುತ್ತೆ ನಮ್ಗೆ ಸರ್? ಇದು 8x4 ಅಂತ ಬರುತ್ತೆ ಸರ್ ಇದು. ಓಕೆ. ಸೊ ಇದು 4 feet, ಇದು ಹಿಂಗೆ 8x4 ಅಂತ ಬರುತ್ತೆ ಸರ್. ಸರಿ. ಸೊ ಒಂದು ಪ್ಯಾನಲ್ಗೆ ಒಂದು ಬೀಡಿಂಗ್ ಹಾಕ್ತಿವಿ ಸರ್ ನಾವು, ಕಾಪರ್ ಬೀಡಿಂಗ್ ಅಂತ ಇದು. ಸೊ ನೀವು ನೋಡ್ತಿರೋ ಫಿನಿಶಿಂಗು. ಸೊ ಕಸ್ಟಮರ್ ಮನೆಗೂ ಇದೇ ತರನೇ ಫಿನಿಶಿಂಗ್ ಮಾಡ್ಕೊಡ್ತೀವಿ ಸರ್. ಬರೀ 65 ರೂಪಾಯಿ ಸ್ಕ್ವೇರ್ ಫೀಟ್ ಸರ್ ಇದು. ಬರೀ 65? ಇಲ್ಲೆಲ್ಲ ನೋಡ್ತಿರೋದು ಅಷ್ಟೂನು ಈ ಡಿಸೈನ್ಸ್ ಅಷ್ಟೂನು ಸರ್. ಸೂಪರ್ ಅಲ್ಲ? ಬರೀ 65 ರೂಪಾಯಿ. ಆಮೇಲೆ ನಾವು ವಿತ್ ಇನ್ಸ್ಟಾಲೇಷನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅವರೇ ಕಸ್ಟಮರ್ ಇನ್ಸ್ಟಾಲ್ ಮಾಡ್ಕೋಬಹುದು, ಇಲ್ಲ ನಮಗೆ ಹೇಳಿದ್ರೆ ನಾವು ಇನ್ಸ್ಟಾಲ್ ಮಾಡ್ಕೊಡ್ತೀವಿ ಸರ್.
ಈಗ ಆರ್ಡರ್ ಕೊಟ್ಟರೆ ಎಷ್ಟು ದಿನದಲ್ಲಿ ಕೊಡ್ತೀರಾ ನೀವು? ಐಟಮೇ ಬೇಕು, ಮೆಟೀರಿಯಲ್ ನನಗೆ ಬೇಕು, ನಾನು ಬೇರೆ ಕಡೆ ಮಾಡಿಸ್ಕೊತೀನಪ್ಪ ಸರ್. ಏನಿಲ್ಲ, ಒಂದು 2 days ಟೈಮ್ ಕೊಟ್ಟರೆ ಸಾಕು ಸರ್. 2 days ಟೂ ಡೇಸ್ ಒಳಗಡೆ ನಾವು ಮೆಟೀರಿಯಲ್ ಸಪ್ಲೈ ಮಾಡ್ಬೋದು. 100% ಆನ್ ಟೈಮಿಗೆ ಮಾಡ್ಕೊಡ್ತಾರೆ ವೀಕ್ಷಕರೇ. ಖಂಡಿತ ಒಂದ್ಸಲಿ ಎಂಕ್ವೈರಿ ಮಾಡಿ, 4 ಕಡೆ ಹೋಗ್ಬೇಕಾದ್ರೆ ನೀವು ವಿಚಾರಿಸ್ಕೊಂಡು ಮಾಡಿ. ಪ್ರೈಸಲ್ಲಿ ಫಸ್ಟ್ ನಾನು ಹೇಳಬೇಕಾಗಿರೋದು, ಪ್ರೈಸಲ್ಲಿ ನೀವು ಎಂಕ್ವೈರಿ ಮಾಡಿ ನೋಡಿ ಹೊರಗಡೆ ಏನಿದೆ. ಸೊ ನಿಮ್ಗೆ ಎಲ್ಲೂ ಸಿಕ್ಕಿಲ್ಲ ಅಂತಾರೆ, ಸರಿ ಇದ್ದಾರೆ, ಅದೇನಿದೆಯೋ ಬೆಸ್ಟ್ ಪ್ರೈಸಲ್ಲಿ ನಿಮಗೆ ಮಾಡ್ಕೊಡ್ತಾರೆ. ಸೊ ನೆಕ್ಸ್ಟ್ ಹೋಗ್ಬಿಡೋದು. ಸೊ ಮಾರ್ಬಲ್ ಪ್ಯಾನಲ್ಸ್ ನಾವು ಎಲ್ಲ ಕಡೆ ನೋಡಿರ್ತೀವಿ, ವಾಲ್ ಮೇಲೆ ಹಾಕ್ತಾರೆ ಯಾವ ಥರ ಅಂತ. ಸೊ ನಾವು ಡೈರೆಕ್ಟು ಕಿಚನ್ ಇದ್ರ ಮೇಲೆ ಕ್ಯಾಬಿನೆಟ್ ಮೇಲೆ ಹಾಕ್ಬಿಟ್ಟಿದ್ದೀವಿ ಸರ್. ನೋಡಿ ಸರ್, ಪ್ಯಾನಲ್ ಶೀಟ್ಗೆ ನೀವು ಕ್ಯಾಬಿನೆಟ್ಟೇ ಮಾಡ್ಬಿಟ್ಟಿದ್ದೀರಾ. ಹೌದು ಸರ್. ತುಂಬಾ ಜನ ನಾನು ನೋಡಿದ್ದೀನಿ ಈ ಥರದ್ದು ಮಾಡ್ಸಲ್ಲ. ಸೊ ಕ್ವಾರ್ಟ್ಸ್ ಯೂಸ್ ಮಾಡುವಂಥದ್ದು, ಗ್ರಾನೈಟ್ ಯೂಸ್ ಮಾಡುವಂಥದ್ದು ಮಾಡ್ತಾರೆ ಸರ್. ಇದು ಬಂದ್ಬಿಟ್ಟು ನಿಮಗೆ ವಾಟರ್ ಪ್ರೂಫು, ಫೈರ್ ಪ್ರೂಫು ಪ್ಲಸ್ ಸ್ಕ್ರಾಚ್ ಪ್ರೂಫ್ ಬರುತ್ತೆ ಸರ್ ಇದು. ಓಕೆ. ಸೊ ನಿಮಗೆ ನೀರು ಹಾಕ್ಬಿಟ್ಟು ಜಸ್ಟ್ ಹಿಂಗೆ ಆರಾಮಾಗಿ ಒರೆಸ್ಕೋಬೋದು. ಸೊ ಆರಾಮಾಗಿ ನೀವು ಏನಿಲ್ಲ ಕಿಚನಲ್ಲಿ ಯಾವ ಥರ ನೀವು ಯೂಸ್ ಮಾಡ್ಕೊತೀರೋ ಎಲ್ಲ ಅದೇ ಥರನೇ ಇದು ಮಾಡ್ಕೋಬೋದು ಸರ್. ಒಳಗಡೆ ಇರೋ ಪ್ಲೇವುಡ್. ಸೊ ಮೇಲ್ಗಡೆ ಬಂದ್ಬಿಟ್ಟು ನಮ್ದು ಮಾರ್ಬಲ್ ಪ್ಯಾನಲ್ಸು 3 mm ಥಿಕ್ನೆಸ್ ಬರುತ್ತೆ ಸರ್. ಸರಿ. ಸೊ 3 mm ಥಿಕ್ನೆಸ್ಸಲ್ಲಿ ನಾವು ಆರಾಮಾಗಿ ಇನ್ಸ್ಟಾಲ್ ಮಾಡ್ಕೊಂಡು ಬರ್ತೀವಿ ಸರ್. ಸೇಮು ಗ್ರಾನೈಟ್ ಥರನೇ ಇರುತ್ತೆ ಸರ್. ಸೊ ಸೇಮ್ ವೀಕ್ಷಕರೇ, ವಿಡಿಯೋದಲ್ಲಿ ನೋಡ್ತಿರ್ಬೋದು, ಒಂದ್ಸಲಿ ವಿಡಿಯೋದಲ್ಲಿ ತೋರಿಸಿ ಇದನ್ನು ಹೈಲೈಟ್ ಮಾಡಿ ಯಾವ ಥರ ನಿಮಗೆ ಇದು. ನಂಗೆ ಸಡನ್ನಾಗಿ ನೋಡಿದ್ರೆ ನಿಮ್ಗೆ ವಿಡಿಯೋದಲ್ಲಿ ಕಂಪ್ಲೀಟ್ ಇದು ಮಾರ್ಬಲ್ ಥರನೇ ಕಾಣಿಸ್ತಿದೆ, ರಿಯಲ್ ಮಾರ್ಬಲ್ ಥರ ಕಾಣಿಸ್ತಾ ಇದೆ. ಬಟ್ ಇದು ಪ್ಯಾನಲ್ ಮೇಲ್ಗಡೆ ಶೀಟ್ ಹಾಕಿರೋವಂಥದ್ದು. ಲೈಫ್ ಯಾವ ಥರ ಬರುತ್ತೆ ಸರ್ ಇದು ಯೂಸ್ ಮಾಡೋದು? ಸರ್ ಲೈಫ್ 25 ರಿಂದ 30 ವರ್ಷ ಬರುತ್ತೆ ಸರ್. ಏನಾಗಲ್ವಾ ಸರ್? 100% ಏನಾಗಲ್ಲ. ಬೆಂಕಿ ಬಿದ್ರೆ ಬೆಂಕಿ ಬಿದ್ರೆ ಏನಾಗಲ್ಲ, ಯಾಕಂದ್ರೆ ಕಿಚನ್ ಅಲ್ಲಿ ಸ್ಟವ್ಗಳು ಇಟ್ಕೊಂಡಿರ್ತಾರೆ, ಸಿಕ್ಕಾಪಟ್ಟೆ ಗಲೀಜಾಗುತ್ತೆ, ಡಲ್ ಆಗುತ್ತಾ ಸರ್? ಯಾವ ತರ ಕಲರ್ ಇದೆ ಸರ್, ಆ ಕಲರ್ ಫೇಡ್ ಆಗೋದೇ ಇಲ್ಲ. ಹೆಂಗ್ ಗ್ಯಾರಂಟಿ ಕೊಡ್ತಾರ? ಏನ್ ಮೆಟೀರಿಯಲ್ ಅದು, ಯಾವ ತರ ಯೂಸ್ ಇದು? ಸರ್ ಇದು ಮೆಟೀರಿಯಲ್ ಬಂದ್ಬಿಟ್ಟು ಲೈಮ್ ಸ್ಟೋನ್ ಇಂದ ಯೂಸ್ ಮಾಡ್ತಾರೆ ಸರ್. ಸರಿ ಸರ್. 70% ಲೈಮ್ ಸ್ಟೋನ್, 30% ನಾವು ಕೆಮಿಕಲ್ ಯೂಸ್ ಮಾಡ್ಬಿಟ್ಟು ಮಾಡ್ತೀವಿ ಸರ್. ಸರ್ ಕೆಳಗಡೆ ಒಂದು ತೋರಿಸ್ಬಿಡೋಣ ಸರ್. ಸರ್ ನೀವು ನೋಡ್ತಾ ಇರ್ಬೋದು, ಸೇಮ್ ಫ್ಯಾಕ್ಟ್ರಿ ಫಿಟೆಡ್ ತರನೇ ಇದೆ. ಸೊ ಇದು ಬಂದು ನಾವು ಮ್ಯಾನುವಲ್ ಫಿಟ್ಟಿಂಗ್ ಮಾಡಿರೋ ಸರ್. ಇದು ಈಗೆಲ್ಲ ತುಂಬಾ ಜನ ಇದೇ ತರ ಯೂಸ್ ಮಾಡ್ತಿರೋದಲ್ಲ. ತುಂಬಾ ಮುಂಚೆ ಎಲ್ಲ ಹ್ಯಾಂಡಲ್ ಬರ್ತಾ ಇತ್ತು. ಹೌದು ಸರ್, ಹ್ಯಾಂಡಲ್ ನೋಡಿ, ಸಾಫ್ಟ್ ಕ್ಲೋಸ್. ಸಾಫ್ಟ್ ಕ್ಲೋಸ್ ಸರ್ ಇದು. ಸೊ ಹಿಂಗೆ ಜಸ್ಟ್ ಹಿಂಗೆ ಬಿಟ್ರೆ ಸಾಫ್ಟ್ ಕ್ಲೋಸ್ ಸಕಲಾಗಿ ಕಾಣಿಸ್ತಾ ಇದೆ ಸರ್. ಮತ್ತೆ ಇದು ನೀವು ಡಿಸೈನ್ ಕಾಂಬಿನೇಷನ್ ಏನು ಮಾಡಿದ್ರ ಇದೆಲ್ಲ ನೋಡ್ತಾ ಇರ್ಬೋದು, ಡಿಸೈನ್ ಕಾಂಬಿನೇಷನ್. ಸರ್ ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ ಸರ್. ಇದು PVC ಸರ್. ಇದು PVC ಸೀಲಿಂಗ್ ಮಾಡಿರೋ ಸರ್. ಇದು ಸರ್ ಬರೀ ಒಂದೇ ದಿವಸದಲ್ಲಿ ನಾವು ಇನ್ಸ್ಟಾಲೇಷನ್ ಮಾಡಿರೋ ಸರ್. ಇದು ಬರೀ 1 day. ಹೌದಾ? ಹೌದು ಸರ್. ಓಕೆ. ಹೆಂಗೆ ಎಲ್ಲ ರೆಡಿ ಆಗಿ ಬಂದ್ಬಿಡುತ್ತಾ ಇಲ್ಲಿ ಜಸ್ಟ್ ಹಿಂಗ್ ಫಿಟ್ ಮಾಡ್ತೀವಿ ಸರ್? ಕಂಪ್ನಿಯಿಂದ ನಾವು ಇದು ಮಾಡ್ತೀವಿ ಸರ್. ಆರ್ಡರ್ ಬಂದ್ರೆ ತಗೊಂಡ್ಬರ್ತೀವಿ, ತಗೊಂಡ್ಬಂದು ಜಸ್ಟ್ ನಾವು ಇನ್ಸ್ಟಾಲ್ ಮಾಡ್ಬಿಡ್ತೀವಿ ಸರ್. ನಾವು ನೋಡ್ತಾ ಇರ್ಬೋದು ಅಕ್ರಾಲಿಕ್ ಶೀಟ್ ಅಂತ. ಅದು ಅಕ್ರಾಲಿಕ್. ಇದರಲ್ಲಿ ಡಿಸೈನ್ ಕಸ್ಟಮೈಸ್ ಇರ್ತಾವಲ್ವಾ? ಕಸ್ಟಮೈಸ್ ಸರ್. ಯಾವ್ದು ಕಸ್ಟಮರ್ಗೆ ನಾವು ಒಂದು 100 ಡಿಸೈನ್ ತೋರಿಸ್ತೀವಿ. ಸೊ ಯಾವ ಡಿಸೈನ್ ಬೇಕೋ ಅದು ನಾವು ಮಾಡ್ಕೊಡ್ತೀರಾ. ಮತ್ತೆ ಇಲ್ಲಿ ನೋಡಿ PVC ಮೆಟೀರಿಯಲ್ಗೆ ವುಡ್ ಫಿನಿಶಿಂಗ್, ಇದರಲ್ಲಿ ಎಷ್ಟು ಕಲರ್ ಸಿಗುತ್ತೆ ವುಡ್ ಫಿನಿಶಿಂಗ್? ಸರ್ ವುಡ್ ಫಿನಿಶ್ ಅಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ಬನ್ನಿ ತೋರಿಸ್ತೀನಿ ನೀವು. ಸೊ ಇಲ್ಲಿ ಒಂದು 25 ರಿಂದ 30 ಕಲರ್ ಇದೆ ಸರ್. ಇದು ಇಲ್ಲೇ ಹಾಕ್ಬಿಟ್ಟಿದಾರ. ಓಕೆ. ಕಸ್ಟಮರ್ ಹಂಗೆ ಬರ್ತಿದ್ದಾನ ನೋಡ್ತಿರ್ಬೋದು. PVC ಮೆಟೀರಿಯಲ್ಸ್ ನಿಮಗೆ ಕಲರ್ಸ್ಗಳು ಎಲ್ಲ ವುಡನ್ ಕಲರ್ ಇದೆ, ಕ್ರೀಮ್ ಕಲರ್ ಇದೆ, ಸ್ವಲ್ಪ ಡಾರ್ಕ್ ಬ್ರೌನ್ ಇದೆ. ಸೊ ಸುಮಾರು ಕಲರ್ ಆಪ್ಷನ್ಸ್ ಇದೆ. ಸುಮಾರು ಕಲರ್ ಆಪ್ಷನ್. ಇದು ಜಾಸ್ತಿ ನಮ್ದು ಸೀಲಿಂಗ್ ಗೆ ಯೂಸ್ ಮಾಡೋ ಸರ್. ಇದು ಕಸ್ಟಮರ್ಗೆ ತುಂಬಾ ಲೈಕ್ ಮಾಡ್ತಾರೆ. ಇದು ನಿಮ್ಗೆ 20 ರಿಂದ 30 ವರ್ಷ ಏನೂ ಆಗಲ್ಲ ಸರ್. ಇದು ಅಲ್ಲ 100% ಬೆಸ್ಟ್. ಇವಾಗ ನೋಡಿ ತುಂಬಾ ಜನ POP ಸೀಲಿಂಗ್ ಗಳೆಲ್ಲ ಮಾಡ್ತಾರೆ. ಬಟ್ ಇದನ್ನ ನೀವು POP ವೈರ್ಡ್ ಅನ್ನು ಯೂಸ್ ಮಾಡ್ಕೋಬಹುದು, ಇಲ್ಲ ಪಾರ್ಕಿಂಗ್ ಏರಿಯಾದಲ್ಲೂ ಮಾಡ್ಬೋದು. ಸರ್ ಬನ್ನಿ ಸರ್, ಆಚೆ ತೋರಿಸ್ತೀನಿ ನಾನು. ಸರ್ ಇದು ಔಟ್ ಸೈಡ್ ಹಾಕಿರೋ ಸರ್. ಇದು ಔಟ್ ಸೈಡ್ ಯೂಸ್ ಮಾಡೋದಲ್ಲ? ಔಟ್ ಸೈಡ್ ಯೂಸ್ ಮಾಡಿದ್ರೆ ಸರ್ ನೋಡಕ್ಕೂ ಎಲಿಗೆಂಟ್ ಆಗಿರುತ್ತೆ. ಸೇಮ್ ವುಡ್ ಥರನೇ ಇರುತ್ತೆ. ವುಡ್ ಥರನೇ ಫಿನಿಶಿಂಗ್ ಬರುತ್ತೆ, ಏನಾಗಲ್ಲ. ಜಸ್ಟ್ ನೋಡಿ ಲೈಟಿಂಗ್ ಫಿನಿಶಿಂಗು ಅಷ್ಟೇ ಕ್ಲೀನಾಗಿ ಡೀಸೆಂಟಾಗಿ ಕಾಣುತ್ತೆ ನಿಮಗೆ. ಮನೆಗಳಲ್ಲಿ ಪಾರ್ಕಿಂಗ್ ಇದ್ದರೆ ಈ ಥರ ಯೂಸ್ ಮಾಡಿ, ಇಲ್ಲ ಕಮರ್ಷಿಯಲ್ ಪರ್ಪಸ್ ನಿಮಗೆ ಶಾಪ್ ಇದ್ರೂ ಈ ಥರ ಯೂಸ್ ಮಾಡಿ, ತುಂಬಾ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ಹೋಗ್ಬಿಡೋಣ ನಾವು. ಇದೇನು ನೋಡ್ತಾ ಇದ್ದೀನಿ ಸರ್? ಸೊ ಇದು WPC ಲೋವರ್ಸ್ ಅಂತ ಸರ್. ಥಿಕ್ನೆಸ್ 21 mm ಸರ್. ಇದು 21 mm. ಸೊ ಇದು ಟಿವಿ ಕ್ಯಾಬಿನೆಟ್ಗೆ, ಸೊ ಅಥವಾ ನೀವು ಒಂದು ವಾಲ್ ಹೈಲೈಟ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಇದನ್ನು ಯೂಸ್ ಮಾಡ್ತಾರೆ ಸರ್. ಓಕೆ. ಇದರಲ್ಲಿ ಎಷ್ಟು ಕಲರ್ಸ್ ಇದೆ ಇವಾಗ ನಾವು ನೋಡ್ತಿರೋದಲ್ಲಿ? ಸರ್ ಒಂದು 50 ಕಲರ್ಸ್ ಇದೆ ಸರ್. ಇದರಲ್ಲಿ ಒಂದು 50 ಕಲರ್ಸ್ ಸಿಕ್ಬಿಡುತ್ತೆ. ಇದು ಪ್ರೈಸ್ ಏನಾಗುತ್ತೆ? ಯಾವ ಥರ ತಗೋಬೇಕು ನಾವು? ಸರ್ ಹೋಲ್ಸೇಲ್ ಪ್ರೈಸ್ ಸರ್. ಒಂದು ಸ್ಟಾರ್ಟಿಂಗ್ ಒಂದು ಪ್ರೈಸ್ ಹೇಳ್ಬಿಡಿ. ಇದು ಬಂದು ನಿಮಗೆ 650 ರಿಂದ 700 ರೂಪಾಯಿಂದ ಸ್ಟಾರ್ಟ್ ಸರ್. 600 ರಿಂದ 700 ಬರೀ ಮೆಟೀರಿಯಲ್. ಅದೇನು ಸೈಜ್ ಸ್ಕ್ವೇರ್ ಫೀಟ್ ಎಲ್ಲ ಬರುತ್ತೆ? ಒಂದು 10 ಅಡಿಗೆ ಒಂದೂವರೆ ಅಡಿ ಬರುತ್ತೆ ಸರ್. ಅದು ಫುಲ್ ತಗೊಳ್ಬೇಕಾ ಅಥವಾ ನಂಗೆ ಅಷ್ಟೊಂದು ಬೇಡಪ್ಪ ನನಗೆ ಅಂತ ಹೇಳಿದ್ರೆ ಅದ್ರಲ್ಲಿ ಇನ್ನ ಕಟ್ ಮಾಡಿ ಕೊಡ್ತಾರೆ? ಆ ಥರ ಕಟ್ ಮಾಡಿ ಕೊಡ್ತೀವಿ ಸರ್. ಎಷ್ಟು ಬೇಕು ಅವ್ರಿಗೆ? ಎಷ್ಟು ಬೇಕಾದ್ರೂ ಮಾಡ್ಕೊಡ್ತೀವಿ. ಕಸ್ಟಮರ್ಗೆ ಯಾವ ಥರ ರಿಕ್ವೈರ್ಮೆಂಟ್ ಇದೆ ಆ ಥರ ಮಾಡಿಕೊಡ್ತಾರೆ. ಸೊ ನಾನು ಹೇಳ್ತೀನಿ, ನೀವು ಮೆಟೀರಿಯಲ್ ತೊಗೊಳೋದ್ಕಿಂತ ಇವ್ರ ಹತ್ರ ಇವ್ರಿಗೆ ಆರ್ಡ್ರ್ ಕೊಡಿ ಅಂತ ಹೇಳ್ತೀನಿ.
ಯಾಕೆ ಗೊತ್ತು ಹೇಳ್ತಾ ಇದ್ದೀನಿ, ಇವ್ರಿಗೆ ನೀವು ಆರ್ಡ್ರ್ ಕೊಟ್ಟಾಗ ಒಂದು ಬೆಸ್ಟ್ ಡಿಸ್ಕೌಂಟಲ್ಲಿ ಮಾಡಿಕೊಡ್ತಾರೆ. ಅದು ನಮ್ಮ ಕರ್ನಾಡ AJ ಯೂಟ್ಯೂಬ್ ಚಾನಲಲ್ಲಿ ಸರ್ ಇನ್ನೇನಾರೋ ಒಂದು ಬೆಸ್ಟ್ ಪ್ರೈಸ್ ಮಾಡಿಕೊಡ್ತೀರಾ? ಖಂಡಿತ ಅಲ್ವಾ ಸರ್? ಸರ್ ಖಂಡಿತ ಮಾಡಿಕೊಡ್ತೀನಿ ಸರ್. ಅಲ್ವಾ? ಸೊ 1 BHK ಆಗಿರಲಿ, ನಿಮ್ಮದು ಫ್ಲ್ಯಾಟ್ಗಳಾಗಿರಲಿ, ಇಲ್ಲ ಕಮರ್ಷಿಯಲ್ಲು ನಿಮ್ಮದು ಶಾಪ್ಗಳಿದ್ರೆ ಖಂಡಿತ ಆರ್ಡ್ರ್ ಕೊಡಿ. ಆನ್ ಟೈಮಿಗೆ ಇರುತ್ತೆ. ಇವ್ರದ್ದು ಯಾವ ಥರ ಅಂತ ಹೇಳಿದ್ರೆ ಅಗ್ರಿಮೆಂಟು ಸಹ ಇರುತ್ತೆ ವೀಕ್ಷಕರೇ. ಅಗ್ರಿಮೆಂಟಲ್ಲಿ ನಿಮಗೆ ಯಾವ ಥರ ಇರುತ್ತೆ ಅದೇ ಥರ ಪ್ರೊಸೆಸ್ಸು ಇವ್ರದ್ದು ಇರುತ್ತೆ. ಸೊ ಕಸ್ಟಮರ್ಗೆ ನಾವು ಯಾವ ಥರ ಒಂದು 3 ಆಪ್ಷನ್ ಕೊಡ್ತೀವಿ. ಸೊ ಫಸ್ಟ್ ಪೇಮೆಂಟು, ಆಮೇಲೆ ಸೆಕೆಂಡ್ ಪೇಮೆಂಟ್, ಥರ್ಡ್ ಪೇಮೆಂಟ್ ಅಂತ ಕೆಲಸ ಮುಗಿಸೋ ಅಷ್ಟರಲ್ಲಿ ಪೇಮೆಂಟ್ ಕ್ಲಿಯರ್ ಮಾಡ್ಕೊಂಡು ಇದು ಮಾಡ್ಕೊಳ್ಳೋದು ಸರ್. ಓಕೆ. ಬಟ್ ಹೊರಗಡೆ ಹೋಲಿಸ್ಕೊಂಡ್ರೆ ನಿಮಗೆ ಇವ್ರ ಪ್ರೈಸ್ ರೀಸನಬಲ್, ತುಂಬ ರೀಸನಬಲ್ ಸರ್. ಈ ಪ್ರೈಸ್ ಯಾರು ಕರ್ನಾಟಕದಲ್ಲಿ ಯಾರು ಕೊಡೋಕ್ಕಾಗಲ್ಲ ಸರ್. ಆ ಪ್ರೈಸು ಕೊಡ್ತೀವಿ ಸರ್. ಶೋರ ಸರ್, ನಂಬೋದಾ ಇದನ್ನ? 100% ಸರ್. ಅಲ್ವಾ ಸರ್? ಬರೀ 65 ರೂಪಾಯಿ ನಾನು ಹೇಳ್ಬಿಟ್ನಲ್ಲ ಸರ್, ಮಾರ್ಬಲ್ ಪ್ಯಾನಲ್ಸು. ಹೌದಾ? 100% ಸರ್. ವಿಚಾರಿಸಿ ವೀಕ್ಷಕರೇ, ಒಂದು 4-5 ಅಂಗಡಿ ವಿಚಾರಿಸಿ. ಇದು ನಾನೇ ಹೇಳ್ತೀನಿ ನಿಮ್ಗೆ ಓಪನ್ ಆಗಿ ವಿಚಾರಿಸಿ. ಎಲ್ಲೂ ಸಿಕ್ಕಿಲ್ಲ ಅಂದರೆ ಈ ಶಾಪಿಗೆ ಬನ್ನಿ, ನಾನು ಲೊಕೇಶನ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ಇವ್ರು ಮಾಡಿರೋಂಥ ಪ್ರಾಜೆಕ್ಟ್ ಕೂಡ ಇವಾಗ ನಾವು ಹೋಗಿ ತೋರಿಸ್ತೀವಿ ಅಲ್ಲಿ ಮನೆ ಯಾವ ಥರ ರೆಡಿ ಆಗಿದೆ ಅಂತ. ಸರ್ ನೆಕ್ಸ್ಟು ನಾವು TV ಕ್ಯಾಬಿನೆಟ್ ನೋಡ್ತಾ ಇರ್ಬೋದು. ಸಕ್ಕದಾಗಿ ಬಂದಿದೆ. ಹೌದು ಮಾತ್ರ ಸಿಂಪಲ್ ಆಗಿದೆ ಬಟ್ ತುಂಬ ಚೆನ್ನಾಗಿದೆ, ಗ್ರ್ಯಾಂಡ್ ಲುಕ್. ಹೌದು ಸರ್. ಸರ್ ನೋಡಿ, ನಾವು WPC ಲೋವರ್ಸ್ ಇಂದ ಮಾಡಿರೋದು ಇದು. ಸೊ ಕಸ್ಟಮರ್ ನೋಡ್ಬೋದು, ಇದು ವುಡ್ಡಲ್ಲಿ ಮಾಡಿರೋದು ಅಂತ. ಸೊ ಇದು ವುಡ್ಡಲ್ ಅಲ್ಲ ಸರ್ ಇದು. ಸೊ ಇದು WPC ಲೋವರ್ಸ್ ಅಂತ. ಸೊ ಇದು ಬಂದ್ಬಿಟ್ಟು ನಿಮಗೆ 25-30 ವರ್ಷ ಏನೂ ಆಗಲ್ಲ ಸರ್. ಕಲರ್ ಫೇಡ್ ಆಗಿರ್ಬೋದು, ಗೆದ್ಲು ತಿನ್ನೋದಾಗಿರ್ಬೋದು, ಯಾವುದು ಏನೂ ಆಗಲ್ಲ ಸರ್. ಇನ್ಸ್ಟಾಲೇಷನ್ ಎಲ್ಲ ಯಾವ ಥರ ಇದೆ ಸರ್? ಇನ್ಸ್ಟಾಲೇಷನ್ ಈಸಿ ಇನ್ಸ್ಟಾಲೇಷನ್ ಸರ್. ಸೊ ಇಂಟರ್ಲಾಕ್ ಸಿಸ್ಟಮ್ ಬರುತ್ತೆ. ಸೊ ಕ್ಲಿಪ್ ಯೂಸ್ ಮಾಡ್ತೀವಿ ಸರ್. ಸೊ ಕ್ಲಿಪ್ಪಿಂದ ನಾವು ಇಂಟರ್ಲಾಕಿಂಗ್ ಮಾಡ್ಕೊಂಡು ಬರ್ತೀವಿ ಸರ್. ಎಲ್ಲ ಗ್ಲಾಸಿ ಫಿನಿಶಿಂಗ್ ಬರುತ್ತೆ. ಗ್ಲಾಸಿ ಫಿನಿಶಿಂಗ್ ಬರುತ್ತೆ. ಓಕೆ. ಬಟ್ ಚೆನ್ನಾಗಿದೆ ಸರ್, ಸಿಂಪಲ್ ಆಗಿ ಡಿಸೈನ್ ಇದೆ. ಇಷ್ಟೇ ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ, ನಿಮ್ಮ ಮನೆಗೂ ಕೂಡ ಈ ಥರ ಒಂದು. ಸರ್ ಈ TV ಯೂನಿಟ್ ಬರೀ 3 ದಿವಸದಲ್ಲಿ ಮಾಡಿರೋ ಸರ್. ಹೌದಾ? ಬರೀ 3 ದಿವಸದಲ್ಲಿ ಸರ್. ಸರ್ ಏನಿಲ್ಲ, ಒಂದು 2-3 ಪ್ಲೇವುಡ್ ಬೇಕಾಗುತ್ತೆ ಅಷ್ಟೇ. ಇನ್ನು ಮಿಕ್ಕಿದ್ದೆಲ್ಲ ಬರೀ WPC ಲೋವರ್ಸ್ ಇಂದಾನೆ ಮಾಡಿರೋ ಸರ್ ಇದು. ಸರ್ ಇದು ಮೊಸೈಕ್ ಟೈಲ್ಸ್ ಅಂತ ನೋಡ್ತಾ ಇರ್ಬೋದು ನೀವು. ಮ್ಯಾಟ್ ಫಿನಿಶಲ್ಲಿದೆ. ಸೊ ಎಲ್ಲ ಕಡೆನೂ ಯೂಸ್ ಮಾಡ್ಕೋಬೋದು ಸರ್ ಇದು. ಸೊ ಆಫೀಸ್ ಪರ್ಪಸ್ಸು, ಕಮರ್ಷಿಯಲ್ ಪರ್ಪಸ್ಗೆ ಬರೀ 750 ರೂಪಾಯಿ ಸರ್ ಪೀಸು. ಒಂದೇ ಒಂದು ಪೀಸು 750 ರೂಪಾಯಿ ಹೋಲ್ಸೇಲ್ ಪ್ರೈಸ್ಗೆ ಹಾಕ್ಕೊಡ್ತಾರೆ ಸರ್ ನಾನು. ಸೊ ನೀವು ನೋಡ್ತಾ ಇರ್ಬೋದು, ಒಂದು 10 ಕಲರ್ ಇದೆ ಸರ್ ಇದು. ಸರ್ ಇದು ನಿಮಗೆ 3D ಪ್ಯಾನಲ್ಸ್ ಅಂತ 2x2 ಸೈಜ್ ಬರುತ್ತೆ. ಸೊ ಇದು ರೇಟ್ ಬಂದ್ಬಿಟ್ಟು 650 ರೂಪಾಯಿ ಸರ್. ಇದು ಹೋಲ್ಸೇಲ್ ಪ್ರೈಸಲ್ಲೇ ಹಾಕ್ಕೊಡ್ತೀನಿ ಕಸ್ಟಮರ್ಗೆ. ಸೊ ಯಾವುದು ಡೀಲರು, ಯಾರು ಮಿಡಲ್ ಮ್ಯಾನ್ ಯಾರೂ ಇಲ್ಲ ಸರ್. ಡೈರೆಕ್ಟು ಫ್ಯಾಕ್ಟ್ರಿಯಿಂದ ಯಾವ ಥರ ಬರುತ್ತೆ ಪ್ರೈಸು, ಅದೇ ಪ್ರೈಸ್ಗೆ ಹಾಕ್ಕೊಡ್ತೀನಿ ಸರ್. ಇದು ಬೆಡ್ರೂಮ್ಗೆ ಇಲ್ಲ ಹಾಲ್ಗೆ ಹೈಲೈಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಬ್ಯಾಕ್ಗ್ರೌಂಡು ಇದು ಮಾಡ್ಕೋಬೋದು ಸರ್, ಹಾಕ್ಬೋದು. ಇದು ಕಸ್ಟಮರ್ ಇನ್ಸ್ಟಾಲ್ ಮಾಡ್ಕೋಬೋದು ಇದೆಲ್ಲ ಪೂರ್ತಿ. ಸರ್ ಕ್ವಾಲಿಟಿ ಅಂತ ಹೇಳಿದ್ರೆ ನಮ್ದು ISO ಸರ್ಟಿಫಿಕೇಟ್ ಇದೆ ಸರ್ ಕಂಪ್ನಿ ಕಡೆಯಿಂದ. ಸರಿ. ಸೊ ಪ್ಲಸ್ ಇದೆಲ್ಲ 25-30 ವರ್ಷ ಗಂಟ ನಿಮ್ಗೆ ಏನೂ ಆಗಲ್ಲ ಸರ್ ಈ ಮೆಟೀರಿಯಲ್ಗಳು. ಸರ್ ನಮ್ದು WPC ಲೋವರ್ಸ್ ಆಗಿರ್ಬೋದು, ಹೌದು, ಮಾರ್ಬಲ್ ಪ್ಯಾನಲ್ಸ್ ಆಗಿರ್ಬೋದು, ನೋಡ್ತಾ ಇರ್ಬೋದು ನೀವು. ಹೌದು. ಸೊ ತುಂಬಾನೇ ಡಿಮ್ಯಾಂಡ್ ಅಲ್ಲಿ ಇರೋದು ಇವೆಲ್ಲ. ಸೊ ನಿಮ್ಗೆ ಯಾವ್ದು ಹುಳ ಕಚ್ಚೆ ಇದಾಗಿರ್ಬೋದು, ಯಾವ್ದು ಗೆದ್ಲಿ ಹಿಡಿಯೋದು ಅವೆಲ್ಲ ಏನೂ ಆಗಲ್ಲ. ವ್ಯಾರಂಟಿ ಎಲ್ಲ ಯಾವ ತರ ಕೊಡ್ತೀರಾ ನೀವು ಸರ್? ಕಂಪ್ನಿ ಕಡೆಯಿಂದ 15 ವರ್ಷ ವ್ಯಾರಂಟಿ ಬರುತ್ತೆ ಸರ್. 15 ಇಯರ್ಸ್ ವ್ಯಾರಂಟಿ. ಸರ್ವಿಸ್ ವ್ಯಾರಂಟಿ ಬಂದು 10 ವರ್ಷ ಸರ್. ಟೋಟಲ್ 25 ವರ್ಷ ಸರ್. ಒಂದು ಎಕ್ಸಾಂಪಲ್ ನಾನು ಹೇಳ್ತೀನಿ ಸರ್. ಇವಾಗ 1 BHK ಮನೆ ಇದೆ, TV ಕ್ಯಾಬಿನೆಟ್ ಆಗಿರ್ಬೋದು, ಕಿಚನ್ ಅಲ್ಲಿ ಆಗಿರ್ಬೋದು, ಮತ್ತೆ ಬೆಡ್ರೂಮ್ದು ಒಂದು ಬಜೆಟ್ ಅಂತ ಹೇಳಿ ಎಷ್ಟಿಂದ ಸ್ಟಾರ್ಟ್ ಆಗ್ಬೋದು? ಸಿಂಪಲ್ ಒಂದು ಸರ್. ಸಿಂಪಲ್ ಆಗಿ ಅಂತ ಹೇಳಿದ್ರೆ ಒಂದು 2 ಲಕ್ಷ ಸರ್. 2 lakh ಅಲ್ಲಿ ಮುಗಿಸ್ಬೋದಾ? ಎಷ್ಟು ದಿನದಲ್ಲಿ ಮುಗಿಸ್ಕೊಡ್ಬೋದು ಸರ್? ಒಂದು 10-15 ದಿವಸ ಸರ್. 15 days ಅಲ್ಲಿ ಮುಗಿಸ್ಕೊಟ್ಬಿಡ್ತಾರಾ ಸರ್? ಅಗ್ರಿಮೆಂಟ್ ಇರುತ್ತೆ. ಸೊ ಕಸ್ಟಮರ್ ನಮಗೆ ಯಾವ ತರ ಪೇಮೆಂಟ್ ಮಾಡ್ತಾರೆ ಅದನ್ನ ನಾವು ಒಂದು 3 ಸ್ಟೆಪ್ ಪೇಮೆಂಟ್ಸ್ಗಳಿರ್ತವೆ ಸ್ಟಾರ್ಟಿಂಗು. ಸೊ ನಾವು ಆ ಥರ ಬೇಸಿಸ್ ಮೇಲೆ ಹೋಗ್ತೀವಿ ಸರ್. ಆನ್ ಟೈಮ್ ಮಾಡ್ಕೊಡ್ತೀರಾ ಅಥವಾ ಅಗ್ರಿಮೆಂಟ್ ಇರೋದು? 100% ಆನ್ ಟೈಮ್ಗೆ ನಮ್ದು ವರ್ಕ್ಮ್ಯಾನ್ಶಿಪ್ 100% ಮಾಡ್ಕೊಡ್ತೀವಿ ಸರ್. ಸೊ ಅಂದ್ರೆ ಕಸ್ಟಮರ್ ನಮಗೆ ಸಹಕರಿಸಬೇಕು. ಪೇಮೆಂಟ್ಸ್ ಎಲ್ಲ ಡಿಲೇ ಆದ್ರೆ ಅದೇ ಕಸ್ಟಮರ್ ಕಡೆಯಿಂದಾನೇ ಆಗ್ಬೋದು, ಹೇಳಕ್ಕಾಗಲ್ಲ. ಸೊ ನಮ್ಮ ಕಡೆಯಿಂದ ಒಂದು 100% ನಾವು ಮಾಡ್ಕೊಡ್ತೀವಿ ಸರ್. ಮತ್ತೆ ಸರ್ ಒಂದು ಕಂಪ್ಲೀಟ್ ಆಗಿರೋ ಪ್ರಾಜೆಕ್ಟ್ ನಾವು ತೋರ್ಸೋಣ? ಖಂಡಿತ ಸರ್. ಮನೇನ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಯಾವ ತರ ಡಿಸೈನ್ ಆಗಿದೆ ಅಂತ. ಸೊ ಇವತ್ತು ಬೇಸಿಕ್ ನಿಮಗೆ ಏನ್ ಪ್ರೈಸಸ್ ಇಂದ ಸ್ಟಾರ್ಟ್ ಆಗುತ್ತೆ, ಯಾವ ತರ ಮೆಟೀರಿಯಲ್ಸ್ ಇದೆ, ಏನ್ ಕ್ವಾಲಿಟಿ ಇದೆ, ಏನ್ ಡಿಸೈನ್ ಇದೆ, ಕಂಪ್ಲೀಟ್ ಡೀಟೇಲ್ಸ್ ನಾವು ಕೊಡ್ತೀವಿ. ಸೊ ಒಂದು ಆಫೀಸ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹೇಳಿ ಸರ್? ಆಫೀಸ್ ಲೊಕೇಶನ್ ನಿಮ್ ಕೆಂಗೇರಿ ಉಪನಗರಕ್ಕೆ ಬಂದ್ರೆ ಸೊ ಹೊಯ್ಸಳ ಸರ್ಕಲ್ ಬರುತ್ತೆ ಸರ್. ಸೊ ಹೊಯ್ಸಳ ಸರ್ಕಲ್ ಇಂದ 80 feet ರೋಡ್ ನಮ್ಮ ಇಲ್ಲೇನೆ ಸಿಗುತ್ತೆ, ಸಿಕ್ಬಿಡುತ್ತಲ್ಲ. ಸೊ ಎಕ್ಸಾಕ್ಟ್ ಲೊಕೇಶನ್ ಕೊಟ್ಟಿರ್ತೀನಿ ಇಷ್ಟೇ. ಬೈ ಚಾನ್ಸ್ ನಿಮ್ಗೆ ಸಿಕ್ಕಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಇರೋ ನಂಬರ್ ನಾವು ಕಾಂಟ್ಯಾಕ್ಟ್ ಮಾಡಿ ಸರ್ ನಿಮ್ಗೆ ಅದೇನಿಲ್ಲ ಲೊಕೇಶನ್ ಕೂಡ ಕಳಿಸ್ಕೊಡ್ತಾರೆ. ಸರ್ ನೋಡಿ, ಕಸ್ಟಮರ್ ಮನೆಗೆ ಬಂದಿದ್ದೀವಿ. ಓಕೆ. ಸೊ ಯಾವ ತರ ಬಂದಿದೆ ಅಂತ ನೋಡಿ. ಇದು ಕಂಪ್ಲೀಟ್ ನೀವೇ ಮಾಡ್ಕೊಟ್ಟಿರೋದಾ? ಇಲ್ಲ ಸರ್, ಕಂಪ್ಲೀಟ್. ಸೊ ಸಕ್ಕದಾಗಿದೆ ಸರ್. ಎಲ್ಲ ಏನು ನೀವು ಪೇಂಟ್ ಅನ್ನೋದೇ ಇಲ್ಲ, ಇಲ್ಲಿ ಏನು ಬೇಕಾಗಿಲ್ಲ, ಎಲ್ಲ ಪ್ಯಾನಲ್ ಹಾಕ್ಸ್ಬಿಟ್ಟಿದ್ದೀರಾ? ಪ್ಯಾನಲ್ಲೇ ಹಾಕ್ಬಿಟ್ಟಿದೆ ಸರ್. ಸೂಪರ್. 25 ವರ್ಷ ಪೇಂಟಿಂಗು ಏನು ಬೇಕಾಗಿಲ್ಲ ಸರ್ ಇದು. ಹೌದಾ? ಓಕೆ ಸರ್. ನೋಡ್ತಾ ಇರ್ಬೋದು, ಇದು ಚೆನ್ನಾಗಿ ಬಂದಿದೆ ಸರ್. ಔಟ್ಲುಕ್ ಮಾತ್ರ ಸೂಪರ್ ಆಗಿದೆ ವೀಕ್ಷಕರೇ. ವಿಡಿಯೋದಲ್ಲಿ ನೋಡ್ತಿರ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ. ಸೀಲಿಂಗು ಅಷ್ಟೇ ಕಂಪ್ಲೀಟ್ ನಿಮ್ದು PVC ಸೀಲಿಂಗೇ ಮಾಡಿರೋದು. PVC ಸೀಲಿಂಗೇನೆ.
ಲೈಟ್ ಕಲರು ವಿತ್ ಡಾರ್ಕ್ ವುಡನ್ ಕಲರ್ ಕಾಂಬಿನೇಷನ್ ಮಾಡಿದ್ದಾರೆ. ಗೋಲ್ಡ್ ಕಲರ್ ಬ್ಲೀಡಿಂಗ್ ಏನು ಸಗದಾಗಿ ಕಾಣಿಸ್ತಿದೆ ನೋಡ್ಬೋದು. ಓಕೆ, ಇದು ಮತ್ತೆ ಏನೋ ಮಾಡಿದ್ರೆ ಇದು ಅಲ್ಲ ಸರ್, ಇದು ನಿಮಗೆ ಚಾಕ್ಲೇಟ್ ವುಡ್ ಇದಂತ. ಸೊ ಪಿಲ್ಲರ್ಗೆ ಇದು ಸೈಡ್ ಬಾರ್ಡ್ರಿಗೆ ನಾವು ಇದು ಮಾಡಿದ್ವಿ ಸರ್. ಇದು ಫಿನಿಶಿಂಗ್ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿ ಬಂದಿದೆ. ಕಸ್ಟಮರ್ ಏನಂತಾರೆ ಸರ್? ಕಸ್ಟಮರ್ಗೆ ಟೆನ್ಷನ್ ಇಲ್ಲ ಸರ್. 25 ವರ್ಷ ನಿಮಗೆ ಪೇಂಟು ಪಟ್ಟಿ ಏನೂ ಬೇಕಾಗಿಲ್ಲ. ಬಾಡಿಗೆ ಮನೆ, ಲೀಸ್ ಮನೆಗಳು ಇರ್ತವೆ, ಹೌದು, ಅಂಥವ್ರು ಮಾಡಿಸ್ಬಿಟ್ರೆ ಒಳ್ಳೇದು. ಪೇಂಟಿಂಗ್ದು ಅದ್ರದ್ದೆಲ್ಲ ಹಿಡ್ಕೊಡೋದೇ ಆಪ್ಷನ್ ಇರಲ್ಲ ಅಲ್ಲ, ಆರಾಮಾಗಿ ಇದು ಮಾಡ್ಕೋಬೋದು ಸರ್. ಓಕೆ, ಇದು ನೋಡ್ಬೋದು, ಇದು ತುಂಬ ಚೆನ್ನಾಗಿ ಬಂದಿದೆ ಸರ್. ಇದು ಮೇಲ್ಗಡೆ ಸೀಲಿಂಗು, ಫ್ಯಾನ್ದು ನೋಡ್ಬೋದು ಯಾವ ಥರ ಇದೆ. ಟಿ ವಿ ಕ್ಯಾಬಿನೆಟ್ ಅಷ್ಟೇ ಸಕ್ಕದಾಗಿ ಬಂದಿದೆ. ವೀಕ್ಷಕರೇ, ನೀವು ಕೂಡ ಈ ಥರ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕಂದರೆ ಉಳಿತಾಯ ಕಮ್ಮಿ, ಇನ್ನೊಂದ್ರೆ ಡ್ಯೂರಬಲ್ ತುಂಬ ಚೆನ್ನಾಗಿದೆ, ಡ್ಯೂರಬಲಿಟಿ ಅಂತ ಹೇಳ್ಬೋದು. ಇವಾಗ ಇದು ಪ್ಯಾನೆಲ್ ಏನು ನೋಡ್ತಾ ಇದ್ವಿ, ಒಂದ್ಸಲಿ ಹೇಳ್ಬಿಡಿ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಇದನ್ನ? ಮನೆಗಳಲ್ಲಿ ಯೂಸ್ ಮಾಡ್ಕೋಬೋದು ಸರಿ. ಆಮೇಲೆ ರೆಸಿಡೆನ್ಷಿಯಲ್ ಏರಿಯಾಸ್ಗಳಲ್ಲಿ, ಕಮರ್ಷಿಯಲ್ ಸ್ಪೇಸಸ್, ಆಫೀಸ್ಗಳಲ್ಲಿ, ಹಾಸ್ಪಿಟ್ಲ್ಗಳಲ್ಲಿ, ಆಮೇಲೆ ಸಲೂನ್ಗಳಲ್ಲೂ ಯೂಸ್ ಮಾಡ್ತಾರೆ ಸರ್. ನೋಡಿ ಎಲ್ಲ ಪೂರ್ತಿ ನಿಮಗೆ ಅದು ಇದೇ ಬೇಕಲ್ಲ, ಪೇಂಟ್ ಬೇಕಾಗಿಲ್ಲ, ತುಂಬಾ ಗಲೀಜಾಗುತ್ತೆ ಅಂತ ಹೇಳ್ತಾರೆ. ಬಟ್ ಆದ್ರೆ ಆರಾಮಾಗಿ ಇದು ಒರೆಸ್ಕೋಬಹುದು ಈ ಮೆಟಲ್ ಹಾಕಿದ್ರೆ. ಹೌದು, ಬಟ್ ತುಂಬಾ ಜನ ಇಂಡಿಯಾದಲ್ಲಿ ಇವಾಗ ಯೂಸ್ ಮಾಡ್ತಿದ್ದಾರೆ. ಇವಾಗ ಇದು ಹೊರಗಡೆ ಕಂಟ್ರಿಯಲ್ಲಿ ತುಂಬಾ ಜನ ಯೂಸ್ ಮಾಡ್ತಿದ್ದಾರೆ ಅನ್ಸುತ್ತಲ್ಲ. ಇಂಡಿಯಾ ಬಿಟ್ಟು ಯುರೋಪ್ ಕಡೆ, ಆಸ್ಟ್ರೇಲಿಯಾ ಸೈಡ್ ಆ ಕಡೆ ಎಲ್ಲ ಪೂರ್ತಿ ತುಂಬಾ ಟ್ರೆಂಡಿಂಗ್ ಇದೆ ಮೆಟೀರಿಯಲ್ ಇದೆ. ಪೇಂಟೇ ಇಲ್ಲ, ಇಂಥ ಪ್ಯಾನೆಲ್ ಶೀಟ್ ಪ್ಯಾನೆಲ್ಗಳೇ ಯೂಸ್ ಮಾಡ್ತಾರೆ, ಮಾರ್ಬಲ್ ಪ್ಯಾನೆಲ್ಸ್ಗಳೇ ಯೂಸ್ ಮಾಡ್ತಾರೆ ಸರ್. ಇದು ಓಕೆ. ಸ್ಟೇರ್ ಕೇಸ್ ಆ ಕಡೆ ಒಂದು ಸ್ವಲ್ಪ ತೋರಿಸ್ಬಿಡಿ ವಿಡಿಯೋದಲ್ಲಿ. ಸ್ಟೇರ್ ಕೇಸಲ್ಲಿ ಅದೇನು ಮೆಟೀರಿಯಲ್ ಅಂದರೆ ಸರ್ ಅದು WPC ಲೋವರ್ಸ್ ಅಂತ, ಲೋವರ್ಸ್ ಮೆಟೀರಿಯಲ್ಸು ಸ್ಟೇರ್ ಕೇಸಲ್ಲಿ ಕೊಟ್ಟಿದ್ದಾರೆ. ಮತ್ತು ಇವರು ನಾನು ಆಗಲೇ ಬಂದಂಗೆ ಒಳಗಡೆ ಏನು ಬರ್ತೀವಿ ಮೆಟ್ಲು, ಅಲ್ಲೂ ಕೂಡ ಹಾಕ್ಸಿದ್ದಾರೆ. ಅದು ಕ್ಲಿಪ್ ಕೂಡ ನೋಡ್ತಿರ್ಬೋದು ಯಾವ ಥರ ಮೇಲ್ಗಡೆ ಹತ್ಕೊಂಡು ಬರ್ತಿರೋ ಕಂಪ್ಲೀಟು. ಆಲ್ಮೋಸ್ಟು ಇವರು ಪೇಂಟ್ ಕಮ್ಮಿ ಯೂಸ್ ಮಾಡಿರೋದು, ಒಳಗಡೆ ಎಲ್ಲ ಪ್ಯಾನೆಲ್ ಶೀಟ್ ಯೂಸ್ ಮಾಡಿರುವಂಥದ್ದು. ಸೊ ಎಷ್ಟು ದಿನ ಆಯ್ತು ಹಿಡಿತು ಇದನ್ನೆಲ್ಲ ಮಾಡ್ಕೊಡೋದಕ್ಕೆ? ಸರ್ ಬರೀ ಒಂದು 10 to 15 ಡೇಸಲ್ಲಿ ಮಾಡಿದ್ರು ಸರ್ ಅಷ್ಟೇ. ಹಾಂ ಸರ್, ನೀವು ನೋಡ್ತಾ ಇರ್ಬೋದು, ಇದು ಸಕ್ಕತ್ತಾಗಿದೆ ಸರ್ ಕಲರ್. ಇದು ಸೇಮ್ ಇದು ಒಳ್ಳೆ ನನಗೆ ಗ್ರಾನೈಟ್ ಥರನೇ ಕಾಣಿಸ್ತಾ ಇದೆ. ಗ್ರಾನೈಟ್ ಥರನೇ ಬರುತ್ತೆ ಸರ್, ಮಾರ್ಬಲ್ ಫಿನಿಶ್ ಇದು. ಹಾಂ, ಸೊ ಇದು 3 mm ಥಿಕ್ನೆಸ್ ಬರುತ್ತೆ, 8x4 ಅಂತ ಇದು ಹೈಟ್ ಬರುತ್ತೆ ಸರ್. ಇದು ಕಲರ್ ಚೆನ್ನಾಗಿದೆ. ಹೊರಗಡೆ ಹಾಕ್ಸ್ಕೊಂಡ್ರೆ ಈಗ ಬಿಸಿಲು ಬಿತ್ತು ಅಂತ ಅನ್ಕೊಳ್ಳಿ, ಡಲ್ ಆಗುತ್ತಾ ಏನಂಗೆ? ಸರ್ ಅವಾಗಲೇ ಹೇಳ್ದಂಗೆ ನಿಮಗೆ ವಾಟರ್ ಪ್ರೂಫ್, ಫೈರ್ ಪ್ರೂಫ್, ಹೌದು, ಯಾವುದೇ ಕಾರಣಕ್ಕೂ ನಿಮಗೆ ಕಲರ್ ಫೇಡ್ ಆಗಲ್ಲ. ಕಲರ್ ಫೇಡ್ ಆಗಲ್ಲ, 100% ಗ್ಯಾರಂಟಿ. ಅದಂತೂ ಗ್ಯಾರಂಟಿ ಇದ್ದೇ ಇರುತ್ತೆ. ಖಂಡಿತ ನಿಮ್ಮ ಮನೆಗೆ ಹಾಕ್ಸ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಆರ್ಡ್ರ್ ಕೊಡಿ, ನಾನು ಹೇಳ್ತೀನಿ ಸರ್ಗೆ. ವರ್ತ್ ಪ್ರೈಸ್ ಅಂತ ಹೇಳ್ಬೋದು. ಹೊರಗಡೆ ಕಂಪೇರ್ ಮಾಡಿದ್ರೆ ನಿಮಗೆ ಇಲ್ಲಿ ವರ್ತ್ ಪ್ರೈಸು. ನಾನು ಲೊಕೇಶನ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಸರ್ ನಂಬರ್ ಕೊಟ್ಟಿದ್ದೀನಿ ಸ್ಕ್ರೀನ್ ಮೇಲೆ. ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ, ಒಂದ್ಸಲಿ ಸಿಟ್ಟಿಂಗ್ ಹಾಕ್ಸ್ಕೊಳ್ಳಿ. ಸೊ ಕೊಟೇಶನ್ ತೊಗೊಳ್ಳಿ, ನೀವು ಹೇಳ್ತೀವಿ. ಕೊಟೇಶನ್ ತೊಗೊಂಡಾದ್ಮೇಲೆ ನಿಮಗೆ ಇಷ್ಟ ಆದರೆ ನೀವು ಆರ್ಡ್ರ್ ಕೂಡ ಕೊಡ್ಬೋದು. ಸೊ ಈ ವಿಡಿಯೋನ ಆದಷ್ಟು ನೀವು ಶೇರ್ ಮಾಡಬೇಕು, ಯಾಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬರೋವಂಥದ್ದು ಜೆನ್ಯೂನ್ ಕಂಟೆಂಟು. ಸೊ ನಾವು ಇರೋ ಥರ ಟ್ರಾನ್ಸ್ಪರೆಂಟಾಗಿ ಹೇಳ್ತೀವಿ, ನಿಮಗೆ ತೋರಿಸ್ತೀವಿ ಅಂತ ನಾನು ಹೇಳ್ತಾ. ಸೊ ಇದೇ ಥರ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.